ಮೊದಲನೇ ಪ್ರಶ್ನೆ, ಬಿಸಿ ನೀರು ಸ್ನಾನ ಮಾಡುವವರಿಗೆ ಯಾವ ರೋಗ ಬರುವುದಿಲ್ಲ? ಎ. ಹೃದಯಾಘಾತ, ಬಿ. ಪಕ್ಷವಾತ, ಸಿ. ನಿದ್ರಾಹೀನತೆ, ಡಿ. ಆಸ್ತಮಾ. ಉತ್ತರ ಬಿ. ಪಕ್ಷವಾತ. ಎರಡನೇ ಪ್ರಶ್ನೆ, ತುಂಬಾ ಟೆನ್ಷನ್ ಆಗಿ ಕೆಲಸ ಮಾಡುವವರಿಗೆ ಬರುವ ಕಾಯಿಲೆ? ಎ. ಕಣ್ಣಿನ ಪೊರೆ, ಬಿ. ಮರೆವು, ಸಿ. ಮಲಬದ್ಧತೆ, ಡಿ. ನಿದ್ರಾಹೀನತೆ. ಉತ್ತರ ಬಿ. ಮರೆವು. ಮೂರನೇ ಪ್ರಶ್ನೆ, ಎಲೆಗಳ ತರಕಾರಿಗಳಲ್ಲಿ ಯಾವ ವಿಟಮಿನ್ ಇರುತ್ತದೆ? ಎ. ವಿಟಮಿನ್ ಸಿ, ಬಿ. ವಿಟಮಿನ್ ಎ, ಸಿ. ವಿಟಮಿನ್ ಇ, ಡಿ. ವಿಟಮಿನ್ ಡಿ. ಉತ್ತರ ಬಿ. ವಿಟಮಿನ್ ಎ. ನಾಲ್ಕನೇ ಪ್ರಶ್ನೆ, ಕರ್ನಾಟಕದಲ್ಲಿ ಕಡಿಮೆ ಮಳೆ ಬೀಳುವ ತಿಂಗಳು ಯಾವುದು? ಎ. ಜನವರಿ, ಬಿ. ಮಾರ್ಚ್, ಸಿ. ಮೇ, ಡಿ. ನವೆಂಬರ್. ಉತ್ತರ ಎ. ಜನವರಿ. ಐದನೇ ಪ್ರಶ್ನೆ, ಅನ್ನ ಬಹುಬೇಗ ಜೀರ್ಣವಾಗಲು ಉಪಯೋಗ ಪಡುವುದು ಯಾವುದು? ಎ. ಮೊಸರು, ಬಿ. ಖರ್ಜೂರ, ಸಿ. ಬೆಲ್ಲ, ಡಿ. ನಿಂಬೆಕಾಯಿ. ಉತ್ತರ ಎ. ಮೊಸರು. ಆರನೇ ಪ್ರಶ್ನೆ, ನಾಯಿ ಕಚ್ಚಿದರೆ ಬರುವ ವ್ಯಾಧಿ? ಎ. ಅಸ್ತಮಾ, ಬಿ. ರಾಬಿಸ್, ಸಿ. ಮಧುಮೇಹ, ಡಿ. ಉಬ್ಬಸ. ಉತ್ತರ ಬಿ. ರಾಬಿಸ್. ಏಳನೇ ಪ್ರಶ್ನೆ, ಶರೀರದ ಉದ್ದಕ್ಕೆ ಸಮನಾಗಿರುವಂಥ ಉದ್ದವನ್ನು ನಾಲಿಗಿರುವಂಥ ಜೀವಿ ಯಾವುದು? ಎ. ಆಮೆ, ಬಿ. ಊಸರವಳ್ಳಿ, ಸಿ. ಜಿರಾಫೆ, ಡಿ. ನಾಗರಹಾವು. ಉತ್ತರ ಬಿ. ಊಸರವಳ್ಳಿ. ಎಂಟನೇ ಪ್ರಶ್ನೆ, ಯಾವುದರಿಂದ ಉದುರಿ ಹೋದ ಕೂದಲು ಮತ್ತೆ ಕಪ್ಪಾಗಿ ದಪ್ಪವಾಗಿ ಬೆಳೆಯುತ್ತವೆ? ಎ. ದಾಸವಾಳ, ಬಿ. ಅಲೋವೆರಾ, ಸಿ. ನೆಲ್ಲಿಕಾಯಿ, ಡಿ. ಈರುಳ್ಳಿ. ಉತ್ತರ ಡಿ. ಈರುಳ್ಳಿ. ಒಂಬತ್ತನೇ ಪ್ರಶ್ನೆ, ಪೊಂಗಲ್ ಹಬ್ಬ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಎ. ಅಸ್ಸಾಂ, ಬಿ. ತಮಿಳುನಾಡು, ಸಿ. ಕೇರಳ, ಡಿ. ಒಡಿಸ್ಸಾ. ಉತ್ತರ ಬಿ. ತಮಿಳುನಾಡು. ಹತ್ತನೇ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ಕುಡಿಯುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ? ಎ. ಕತ್ತೆ, ಬಿ. ಹಸು, ಸಿ. ಕುರಿ, ಡಿ. ಹಂದಿ. ಉತ್ತರ ಎ. ಕತ್ತೆ. ಹನ್ನೊಂದನೇ ಪ್ರಶ್ನೆ, ಯಾವ ಮಾಂಸವನ್ನು ತಿನ್ನುವುದರಿಂದ ಬುದ್ಧಿವಂತಿಕೆ ಕಡಿಮೆಯಾಗುತ್ತದೆ? ಎ. ಗೋಮಾಂಸ, ಬಿ. ಚಿಕನ್, ಸಿ. ಹಂದಿ ಮಾಂಸ, ಡಿ. ಮಟನ್. ಉತ್ತರ ಡಿ. ಮಟನ್. ಹನ್ನೆರಡನೇ ಪ್ರಶ್ನೆ, ಅಯಸ್ಕಾಂತ ತನ್ನ ಆಕರ್ಷಣ ಕಳೆದುಕೊಳ್ಳುವಂತೆ ಮಾಡುವುದು ಯಾವುದು? ಎ. ಬಿಸಿ ಮಾಡಿದರೆ, ಬಿ. ಐಸ್ನಲ್ಲಿ ಹಾಕಿದರೆ, ಸಿ. ನೀರಿಗೆ ಹಾಕಿದರೆ, ಡಿ. ಮಣ್ಣಿನಲ್ಲಿ ಹಾಕಿದರೆ. ಉತ್ತರ ಎ. ಬಿಸಿ ಮಾಡಿದರೆ. 13ನೇ ಪ್ರಶ್ನೆ, ಯಾವುದನ್ನು ಹೆಚ್ಚಿಗೆ ತಿಂದರೆ ಕೂದಲು ಉದುರುತ್ತದೆ? ಎ. ಸಕ್ಕರೆ, ಬಿ. ಅರಿಶಿಣ, ಸಿ. ಮೈದಾ, ಡಿ. ಬೆಲ್ಲ. ಉತ್ತರ ಎ. ಸಕ್ಕರೆ. 15ನೇ ಪ್ರಶ್ನೆ, ಕಬ್ಬಿಣ ತುಕ್ಕು ಹಿಡಿದರೆ ಅದರ ತೂಕದಲ್ಲಿ ವ್ಯತ್ಯಾಸವೇನು? ಎ. ಅದೇ ತೂಕ ಇರುತ್ತದೆ, ಬಿ. ಹೆಚ್ಚಾಗುತ್ತದೆ, ಸಿ. ಕಡಿಮೆ ಆಗುತ್ತದೆ, ಡಿ. ಸಂಪೂರ್ಣ ಅಳಿವು. ಉತ್ತರ ಬಿ. ಹೆಚ್ಚಾಗುತ್ತದೆ. 16ನೇ ಪ್ರಶ್ನೆ, ಮಾನವನ ದೇಹದಲ್ಲಿನ ಮೂತ್ರಪಿಂಡಗಳ ತೂಕ ಎಷ್ಟು? ಎ. 250 ಗ್ರಾಂ, ಬಿ. 200 ಗ್ರಾಂ, ಸಿ. 300 ಗ್ರಾಂ, ಡಿ. 350 ಗ್ರಾಂ. ಉತ್ತರ ಎ. 250 ಗ್ರಾಂ. 17ನೇ ಪ್ರಶ್ನೆ, ವಿಶ್ವದ ಆಕರ್ಷಕ ಮತ್ತು ಸುಂದರ ಮಹಿಳೆಯರ ಪಟ್ಟಿಯಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಎ. ಉಕ್ರೇನ್, ಬಿ. ದಕ್ಷಿಣ ಕೊರಿಯಾ, ಸಿ. ಇರಾನ್, ಡಿ. ಫ್ರಾನ್ಸ್.
ಉತ್ತರ ಎ ಉಕ್ರೇನ್. 18ನೇ ಪ್ರಶ್ನೆ. ವಿಶ್ವದ ಮೊದಲ ಚಾಲಕರಹಿತ ಸ್ವಯಂ ಚಾಲಿತ ರೈಲು ಎಲ್ಲಿ ಪ್ರಾರಂಭವಾಯಿತು? ಎ ಅಮೆರಿಕ, ಬಿ ಜರ್ಮನಿ, ಸಿ ಫ್ರಾನ್ಸ್, ಡಿ ಇಂಗ್ಲೆಂಡ್. ಉತ್ತರ ಬಿ ಜರ್ಮನಿ. 19ನೇ ಪ್ರಶ್ನೆ. ಸೂರ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಮಹಾರಾಷ್ಟ್ರ, ಬಿ ಉತ್ತರ ಪ್ರದೇಶ್, ಸಿ ಮಧ್ಯಪ್ರದೇಶ್, ಡಿ ಒಡಿಶಾ. ಉತ್ತರ ಡಿ ಒಡಿಶಾ. 20ನೇ ಪ್ರಶ್ನೆ. ನೇರಳೆ ಹಣ್ಣು ತಿಂದ ನಂತರ ನೀರು ಕುಡಿದರೆ ಯಾವ ರೋಗ ಬರುವ ಸಂಭವವಿದೆ? ಎ ಗ್ಯಾಸ್, ಬಿ ಜೀರ್ಣಕ್ರಿಯೆ, ಸಿ ಕ್ಯಾನ್ಸರ್, ಡಿ ಹೃದಯಘಾತ. ಉತ್ತರ ಎ ಗ್ಯಾಸ್. ಯಾವುದು ಕ್ಷಣಗಳಲ್ಲಿ ಉಪಶಮನ ಮಾಡುತ್ತದೆ ಅಥವಾ ಕಡಿಮೆ ಮಾಡುತ್ತದೆ? ಎ ಹೆಚ್ಚು ನೀರು ಕುಡಿಯುವುದು, ಬಿ ಬೇವಿನ ಎಲೆ, ಸಿ ಹುಣಸೆಹಣ್ಣು, ಡಿ ಉಪ್ಪು ನೀರು. ಉತ್ತರ ಸಿ ಹುಣಸೆಹಣ್ಣು. ಮಲಬದ್ಧತೆ ಸಮಸ್ಯೆಯಿಂದ ಬಳಲುತ್ತಿರುವವರು ಹುಣಸೆಹಣ್ಣು ಉಪಯೋಗ ಮಾಡುವುದರಿಂದ ಮಲಬದ್ಧತೆಯು ಬೇಗ ನಿವಾರಣೆ ಆಗುತ್ತದೆ. ಯಾವ ದೇಶವನ್ನು ಕ್ರಿಕೆಟ್ ಪಿತಾಮಹ ಎಂದು ಕರೆಯಲಾಗುತ್ತದೆ? ಎ ಇಂಗ್ಲೆಂಡ್, ಬಿ ವೆಸ್ಟ್ ಇಂಡೀಸ್, ಸಿ ಆಸ್ಟ್ರೇಲಿಯಾ, ಡಿ ಇಂಡಿಯಾ. ಉತ್ತರ ಎ ಇಂಗ್ಲೆಂಡ್. ಇಂಗ್ಲೆಂಡ್ ದೇಶವನ್ನು ಕ್ರಿಕೆಟ್ ಪಿತಾಮಹ ಎಂದು ಕರೆಯಲಾಗುತ್ತದೆ. ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಶಕ್ತಿಯುತವಾಗಿರಲು ಯಾವ ಆಹಾರವನ್ನು ಸೇವಿಸಬೇಕು? ಎ ಬದನೆಕಾಯಿ, ಬಿ ಕೋಳಿ ಮೊಟ್ಟೆ, ಸಿ ಕಾಳುಗಳು ಮತ್ತು ಓಟ್ಸ್, ಡಿ ಬ್ರೆಡ್. ಉತ್ತರ ಸಿ ಕಾಳುಗಳು ಮತ್ತು ಓಟ್ಸ್. ಜ್ಞಾಪಕ ಶಕ್ತಿ ಹೆಚ್ಚಾಗಲು ಮತ್ತು ಶಕ್ತಿಯುತವಾಗಲು ಓಟ್ಸ್ ಮತ್ತು ಕಾಳುಗಳನ್ನು ತಿನ್ನುವುದರಿಂದ ಜ್ಞಾಪಕ ಶಕ್ತಿಯು ಹೆಚ್ಚಾಗುತ್ತದೆ ಮತ್ತು ಶಕ್ತಿಯುಕ್ತರಾಗುತ್ತಾರೆ. ಲಿಫ್ಟ್ ಅನ್ನು ಕಂಡುಹಿಡಿದವರು ಯಾರು? ಎ ಓಟಿಸ್, ಬಿ ನ್ಯೂಟನ್, ಸಿ ಎಡಿಸನ್, ಡಿ ಟೆಸ್ಲಾ. ಉತ್ತರ ಎ ಓಟಿಸ್. ಲಿಫ್ಟ್ ಅನ್ನು ಕಂಡುಹಿಡಿದರು ಓಟಿಸ್. ಊಟ ಮಾಡುವಾಗ ಅಥವಾ ತಿನ್ನುವಾಗ ವೇಗವಾಗಿ ತಿಂದರೆ ಏನಾಗುತ್ತದೆ? ಎ ಅಸಿಡಿಟಿ ಬರುತ್ತದೆ, ಬಿ ತೂಕ ಹೆಚ್ಚಾಗುತ್ತದೆ, ಸಿ ಸಾಯುತ್ತಾರೆ, ಡಿ ವಾಂತಿಯಾಗುತ್ತದೆ. ಉತ್ತರ ಬಿ ತೂಕ ಹೆಚ್ಚಾಗುತ್ತದೆ. ಊಟ ಮಾಡುವಾಗ ಅಥವಾ ತಿನ್ನುವಾಗ ವೇಗವಾಗಿ ತಿಂದರೆ ತೂಕ ಹೆಚ್ಚಾಗುವುದು. ಅದರಿಂದ ಆದಷ್ಟು ಊಟವನ್ನು ನಿಧಾನವಾಗಿ ತಿನ್ನಿ.